ಕಲಿಗಳೇ ಕೆಚ್ಚೆದೆಯ ಕಲಿಗಳೇ. ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ, ಏನಿವತ್ತು ನಮ್ಮ ಕನ್ನಡಿಗರ ಮೇಲೆ, ನಮ್ಮ ಕರ್ನಾಟಕದ ಮೇಲೆ, ನಮ್ಮ ಕರ್ನಾಟಕದ ಬಸ್ಸು ಚಾಲಕರು ಮತ್ತು ನಿರ್ವಾಹಕರ ಮೇಲೆ ಬೆಳಗಾವಿ ಪುಂಡ್ರು, ನಯವಂಚಕರು, ದೇಶದ್ರೋಹಿಗಳು, ಅವಿವೇಕಿಗಳು, ನರಹಂತಕರು ಹಲ್ಲೆ ಮಾಡ್ತಾಯಿದ್ದಾರೆ. ಈ ಹಲ್ಲೆನ ನಮ್ಮ ಮೈಸೂರು ಉದಯವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸುವುದರ ಮೂಲಕ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮರಾಠಿ ಪುಂಡ್ರೆ, ನೀವು ಕನ್ನಡ ನಾಡಲ್ಲಿ ಇದ್ದ ಮೇಲೆ ಕನ್ನಡಾಂಬೆಯ ಮಕ್ಕಳು, ನೀವು ರಾಜಕಾರಣಿಗಳ ಗುಲಾಮರಾಗಿ ಕನ್ನಡಿಗರ ಮೇಲೆ ಮತ್ತೇನಾದ್ರು ಹಲ್ಲೆ ಮಾಡೋದಾಗಲಿ, ನಮ್ಮ ಕರ್ನಾಟಕದ ಬಸ್ ಚಾಲಕರು ನಿರ್ವಾಹಕರಿಗೆ ಬಸಿ ಬಳೆಯೋದಾದ್ರೆ ಮಾಡಿದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಮರಾಠಿಗರಿಗೆ ಉಳಿಗಾಲ ಇಲ್ಲ ಅಂತ ನೇರವಾಗಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಹಾಗೂ ಏನು ಇದೇ ತಿಂಗಳು 22ನೇ ತಾರೀಕು ಕರ್ನಾಟಕ ಬಂದ್ಗೆ ಮಾನ್ಯ ಹಿರಿಯ ಹೋರಾಟಗಾರರಾದ ವಾಟಾಳ್ ನಾಗರಾಜ್ ಅವರು ಬಂದ್ ಕರೆ ಕೊಟ್ಟಿದ್ದಾರೆ. ಈ ಬಂದ್ ಕರೆಗೆ ನಾವು ಸಂಪೂರ್ಣವಾಗಿ ವಿರೋಧ ಮಾಡ್ತೇವೆ. ಯಾಕೆ ಅಂದರೆ ತಪ್ಪು ಮಾಡಿರೋದು ಬೆಳಗಾವಿ ಮರಾಠಿ ಪುಂಡುಗರು. ನಾವ್ಯಾಕೆ ನಮ್ಮ ಕನ್ನಡಿಗರಿಗೆ ನಮ್ಮ ಕರ್ನಾಟಕದಲ್ಲಿ ಬಂದನ್ನ ಘೋಷಣೆ ಮಾಡಿ ನಮ್ಮ ಕನ್ನಡಿಗರಿಗೆ ಯಾಕೆ ತೊಂದರೆ ಕೊಡಬೇಕು? ನಾವು ಕರ್ನಾಟಕ ಬಂದ್ ಮಾಡಿದ್ರೆ 100 ಕೋಟಿ ವ್ಯಾಯ ಆಗುತ್ತೆ. ಈ ವ್ಯಾಯ ನಮ್ಮ ತಲೆ ಮೇಲೆ ಬರುತ್ತೆ. ದಯಮಾಡಿ ಮಾನ್ಯ ವಾಟಾಳ್ ನಾಗರಾಜ್ ಅವರೇ, ನಮ್ಮ ಮೈಸೂರು ಉದಯವಂತ ಕನ್ನಡಿಗರ ಬಳಗದಿಂದ ಈ ಕರ್ನಾಟಕ ಬಂದ್ನ ವಿರೋಧ ಮಾಡ್ತೇವೆ. ದಯಮಾಡಿ ನೀವು ಹೋರಾಟ ಮಾಡೋದೇ ಆದರೆ ನಡೀರಿ, ಹೋಗೋಣ ಬೆಳಗಾವಿಗೆ. ಬೆಳಗಾವಿ ಪುಂಡ್ರಿಗೆ ಬೆಳಗಾವಿಲೇ ಎಚ್ಚರಿಕೆ ಕೊಡೋಣ. ನಾವ್ಯಾಕೆ ನಮ್ಮ ಕರ್ನಾಟಕದಲ್ಲಿ ನಾವು ಸ್ಟ್ರೈಕ್ ಮಾಡಿ ನಮ್ಮ ರೈತರಿಗೆ ತೊಂದರೆ ಕೊಟ್ಕೊಂಡು, ವ್ಯಾಪಾರಸ್ಥರಿಗೆ ತೊಂದರೆ ಕೊಟ್ಕೊಂಡು, ದಿನಗೂಲಿ ಕೆಲಸ ಮಾಡೋರಿಗೆ ಯಾಕೆ ನಾವು ತೊಂದರೆ ಕೊಡಬೇಕು? ಮೊದಲೇ ಕರ್ನಾಟಕ ಸಾಲ ಮಾಡ್ತಾ ಇದೆ, ಸಾಲದ ಸುಲಿಲ್ ಸಿಕ್ಕಾಕೊಂಡೈತೆ. ಈ ಬಿಟ್ಟಿ ಭಾಗಗಳೆಲ್ಲ ಕೊಟ್ಬಿಟ್ಟು ಲೊಟ್ಬಿಟ್ಟು ಆಟ ಆಡ್ಕೊಂಡು ಕೂತೈತೆ ಮೊದಲೇ ಸರ್ಕಾರ. ಲೊಟ್ಬಿಟ್ಟು ಈ ಚಿಕ್ಕ ಮಕ್ಕಳು ನಮಗೆ ಒಂದು 15-20 ವರ್ಷದ ನೆನಪರ್ತದೆ. ಈ ಬಿಟ್ಟಿ ಭಾಗಗಳು ಕೊಟ್ಬಿಟ್ಟು ಲೊಟ್ಬಿಟ್ಟು ಆಟ ಆಡ್ಕೊಂಡು ಕೂತವ್ರೆ ಸರ್ಕಾರದವರು. ಇದ್ರ ಮಧ್ಯದಲ್ಲಿ ನಾವು ಕರ್ನಾಟಕ ಬಂದ್ ಮಾಡಿದ್ರೆ ನಮಗೆ ತೊಂದರೆ, ನಮ್ಮ ಕರ್ನಾಟಕದ ಜನತೆಗೆ ತೊಂದರೆ. ನಮಗೆ ನಾವೇ ಯಾಕೆ ಬರೆ ಹಾಕಬೇಕು? ಅವಿವೇಕಿಗಳು ಯಾರು ತಪ್ಪು ಮಾಡವ್ರೆ, ಕನ್ನಡಿಗರ ಮೇಲೆ ಯಾರು ಆಕ್ರೋಶವನ್ನು ಹೊರ ಹಾಕಿದ್ದಾರೆ, ಅವ್ರ ವಿರುದ್ಧ ನಾವು ಸಿಡಿದಾಡೋಣ. ಕನ್ನಡಿಗರಿಗೆ ಯಾರಿಗೂ ಕಮ್ಮಿ ಇಲ್ಲ ಅಂತ ಮರಾಠಿಗರಿಗೆ ಬೆಳಗಾವಿಗೆ ಹೋಗಿ ಎಚ್ಚರಿಸೋಣ. ಅಲ್ಲೇ ಧಿಕ್ಕಾರಕ್ಕೆ ಹೋಗೋಣ. ಅಲ್ಲೇ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಕನ್ನಡದ ಹೆಸರು ಹೇಳ್ಕೊಂಡು ಜನಪ್ರತಿನಿಧಿಗಳಾಗಿರ್ತಕ್ಕಂಥ ಅವಿವೇಕಿ ರಾಜಕಾರಣಿಗಳಿಗೆ ಅಲ್ಲೇ ಧಿಕ್ಕಾರಗಳಿಗೆ ಹೋಗಿ ಅಲ್ಲೇ ಎಚ್ಚರಿಕೆ ಕೊಡೋಣ ಅಂತ ನಮ್ಮ ಮೈಸೂರು ಉದಯವಂತ ಕನ್ನಡಿಗರ ಬಳಗದಿಂದ ನಾವು ಸಹ ಬೆಳಗಾವಿಗೆ ಹೋಗೋದಕ್ಕೆ ರೆಡಿಯಾಗಿದ್ದೇವೆ. ಮಾನ್ಯ ವಾಟಾಳ್ ನಾಗರಾಜ್ ಅವರೇ, ನಡೀರಿ, ಒಂದು ದಿನಾಂಕ ನಿಗದಿಪಡಿಸಿ ನಾವೆಲ್ಲ ಬೆಳಗಾವಿಗೆ ಹೋಗಿ ಅಲ್ಲೇ ಮರಾಠ ಪುಂಡರಿಗೆ ಎಚ್ಚರಿಕೆ ಕೊಟ್ಟು ಅವ್ರಿಗೆ ಎಡಮುರಿ ಕಟ್ಟೋಣ ಅಂತ ಹೇಳ್ತಾ ನಾನು ಮಾತನ್ನ ಸಮರ್ಪಿಸ್ತಾ ಇದ್ದೀನಿ. ಜೈ ಕನ್ನಡಾಂಬೆಗೆ, ಜೈ ಕನ್ನಡ ಮಾತೆಗೆ, ಜಗನ್ಮಾತೆ ಚಾಮುಂಡೇಶ್ವರಿಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ನಮಸ್ಕಾರ, ಧನ್ಯವಾದಗಳು. ರೆಡ್ ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಮಾತ್ರ ಮರಿಬೇಡಿ.